ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ನನ್ನ ವೆಯ್ಟ್ ಲಾಸ್ ಜರ್ನಿ 2.0 2025 ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಂದು ಏನು ಟಾರ್ಗೆಟ್ ಏನಿದೆ ಈ ಒಂದು ವೆಯ್ಟ್ ಲಾಸ್ ಜರ್ನಿಯಲ್ಲಿ 57ಇಂದ 52 kgsಗೆ ರೀಚ್ ಆಗಬೇಕು ಅಂತ ಈ ಒಂದು ವೆಯ್ಟ್ ಲಾಸ್ ಜರ್ನಿನ ನಾನು ತಗೊಂಡಿರೋದು. ನಿನ್ನೆ ಫಸ್ಟ್ ಡೇ ತುಂಬ ಜನಕ್ಕೆ ಇಷ್ಟ ಆಯಿತು. ಆ್ಯಂಡ್ ನಾನು ಏನು ಅಂತಂದರೆ ಡೇ ಬೈ ಡೇ ಇದೇ ಥರ ತೊಗೋಬೇಕು, ಅದನ್ನೇ ತೊಗೋಬೇಕು ಅಂತ ಏನು ಫಿಕ್ಸ್ ಮಾಡ್ಕೊಂಡಿಲ್ಲ. ಸೊ ರಿಯಲಿಸ್ಟಿಕ್ ಆಗಿ ಮನೆಯಲ್ಲಿ ಏನಿರುತ್ತೆ ಅಥವಾ ಅವತ್ತೇನು ಮಾಡ್ಕೊಂಡಿರ್ತೀನಿ, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ನಾನು ಹಳೆ ವೆಯ್ಟ್ ಲಾಸ್ ಜರ್ನಿ ನೋಡಿದವ್ರಿಗೆ ಐಡಿಯಾ ಇರುತ್ತೆ. ಸೊ ಈ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾನು ಏನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ. ಸೊ ಡೇ ಟು ಡೇ ಲೈಫಲ್ಲಿ ಸೊ ಮಕ್ಕಳು ಮನೇಲಿ ಇರ್ತಾರೆ, ಲೈಕ್ ಮನೇಲೆಲ್ಲ ಅಡುಗೆ ಯಾವ ಥರ ಮ್ಯಾನೇಜ್ ಮಾಡಿಕೊಂಡು ಆ್ಯಂಡ್ ನಾವು ಯಾವ ಥರ ವೆಯ್ಟ್ ಲಾಸ್ ಮಾಡ್ಕೋಬೋದು ಅನ್ನೋದನ್ನ 8 months ಬೇಬಿ ಇಂದ ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ಫಸ್ಟ್ ವೆಯ್ಟ್ ಲಾಸ್ ಜರ್ನಿ. ಸೊ ಅವಾಗ ಯಾವ ಥರ ನಾನು ಎಲ್ಲ ಮ್ಯಾನೇಜ್ ಮಾಡ್ತಿದ್ದೆ ಅನ್ನೋದನ್ನ ಫಸ್ಟ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಶೇರ್ ಮಾಡಿದ್ದೆ. ಸೊ ಈಗ ಯಾವ ಥರ ಡೇ ಟು ಡೇ ಲೈಫಲ್ಲಿ ನಾನು ಏನೆಲ್ಲ ತೊಗೊಳ್ತೀನಿ ಅನ್ನೋದನ್ನ ರಿಯಲಿಸ್ಟಿಕ್ ಆಗಿ ನಿಮಗೆ ವಿಡಿಯೋಸಲ್ಲಿ ಶೇರ್ ಮಾಡ್ತೀನಿ. ಸೊ ಹಾಗಿದ್ರೆ ಬನ್ನಿ ಡೇ 2 ಅಲ್ಲಿ ನಾನು ಏನೆಲ್ಲ ಫಾಲೋ ಮಾಡಿದ್ದೀನಿ ಅನ್ನೋದನ್ನ ನೋಡೋಣ. ಆ್ಯಂಡ್ ಈಗ ಮಾರ್ನಿಂಗ್ ರೊಟೀನಿಂದ ಸ್ಟಾರ್ಟ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಮೊದಲು ಹೇಳ್ತಾ ಇದ್ದೀನಿ, ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ಎಷ್ಟೊಂದು ಜನಕ್ಕೆ ನಮ್ಮ ವಿಡಿಯೋಸ್ ಹೆಲ್ಪ್ ಆಗ್ಬೋದು. ಸೊ ಬನ್ನಿ ವಿಡಿಯೋ ಕಂಟಿನ್ಯೂ. ಇವತ್ತಿನ ಡೇನು ಸ್ಟಾರ್ಟ್ ಆಗಿರೋದು. ಸೊ ನೀರು ಕುಡಿತೀನಿ ಕಂಪಲ್ಸರಿಯಾಗಿ. ನಾನು ಅದು ಒಂದೊಂದು ಸಲ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರ್ತೀನಿ, ಒಂದೊಂದು ಸಲ ಮಾಡಿರಲ್ಲ ಅಷ್ಟೇ. ಬಟ್ ಕಂಪಲ್ಸರಿಯಾಗಿ ಮಾರ್ನಿಂಗ್ 2 ಗ್ಲಾಸ್ ಆದರೂ ನೀರನ್ನ ಕುಡಿದಿರ್ತೀನಿ. ಸೊ ಈಗ ಒಂದು ಡಿಟಾಕ್ಸ್ ಜ್ಯೂಸನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನು ಇಲ್ಲ, ಮನೆಯಲ್ಲಿ ಆರೆಂಜ್ ಇತ್ತು, ಹಂಗೆ ಆಮ್ಲ ಯಾವಾಗ ಸಿಕ್ಕಿದ್ರು ನಾನು ತೊಗೊಂಡು ಬಂದು ಇಟ್ಬಿಡ್ತೀನಿ ಸ್ಟಾಕಾಗಿ. ಸೊ ಸೀಸನಲ್ಲಿ ಸಿಕ್ಕಾಗ ಆರಾಮಾಗಿ ಯೂಸ್ ಮಾಡ್ತೀನಿ. ನನಗೆ ತುಂಬ ಇಷ್ಟ ಆಮ್ಲ. ಈ ಥರ ಹೆಚ್ಚಾಗಿ ಡಿಟಾಕ್ಸ್ ಜ್ಯೂಸ್ಗಳಲ್ಲೇ ಯೂಸ್ ಮಾಡೋದು ನಾನು. ಯಾವುದೇ ಒಂದು ಡಿಟಾಕ್ಸ್ ಜ್ಯೂಸ್ ಮಾಡಿಕೊಂಡ್ರು ಅದರಲ್ಲಿ ಒಂದು ಆಮ್ಲನ ಆ್ಯಡ್ ಮಾಡಿಬಿಡ್ತೀನಿ. ನಮ್ಮ ಹೇರ್ಗೆ, ಸ್ಕಿನ್ಗೆ ತುಂಬ ಒಳ್ಳೆಯದು. ಹಾಗೆ ವಿಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಫೇಸಲ್ಲಿ ತುಂಬ ಚೆನ್ನಾಗಿ ಗ್ಲೋ ಕೊಡುತ್ತೆ. ಆ್ಯಂಡ್ ವೆಯ್ಟ್ ಲಾಸ್ಗೆ, ಫ್ಯಾಟ್ ಬರ್ನಿಂಗಿಗೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಹಾಗಾಗಿ ಆಮ್ಲ ಸಿಕ್ಕಿದ್ರೆ ಮಾತ್ರ, ಬೆಟ್ಟದ ನೆಲ್ಲಿಕಾಯಿ ಅಂತ ಹೇಳ್ತೀವಲ್ಲ, ಸೊ ಇದು ಸಿಕ್ಕರೆ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಇದ್ರ ಬದಲಾಗಿ ಬೇರೆ ಯಾವುದಾದ್ರೂ ನೀವು ಒಂದು ಡಿಟಾಕ್ಸ್ ಜ್ಯೂಸ್ ಅಥವಾ ವೆಯ್ಟ್ ಲಾಸ್ ಡ್ರಿಂಕ್ಗಳನ್ನ ತೊಗೊಳ್ಬೋದು ಮಾರ್ನಿಂಗ್ ಟೈಮಲ್ಲಿ. ಒಂದು ಆರೆಂಜ್ ತೊಗೊಂಡಿದ್ದೀನಿ ಆ್ಯಂಡ್ ಅದ್ರ ಜೊತೆಗೆ ಒಂದು ಆಮ್ಲ, 1 ಗ್ಲಾಸ್ ನೀರಷ್ಟು ಹಾಕಿಬಿಟ್ಟು, ಬೇರೆ ಏನೂ ಆ್ಯಡ್ ಮಾಡಿಲ್ಲ. ಈ ಒಂದು ಡಿಟಾಕ್ಸ್ ಜ್ಯೂಸ್ನ ನಾನು ಮಾರ್ನಿಂಗ್ ಖಾಲಿ ಹೊಟ್ಟೆಯಲ್ಲಿ ತೊಗೊಂಡಿದ್ದೀನಿ. ಅರೌಂಡ್ ಇದನ್ನು ತೊಗೊಂಡಾಗ ನಾನು ಟೈಮಿಂಗ್ಸ್ ಎಲ್ಲನೂ ಪ್ರತಿಯೊಂದನ್ನು ಮೆನ್ಷನ್ ಮಾಡ್ತೀನಿ. ಸೊ ಇದೇ ಟೈಮಿಂಗ್ನ ಫಾಲೋ ಮಾಡ್ತಾ ಇಲ್ಲ. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಯಾವುದೇ ಥರದ್ದು ಇಂಟರ್ಮಿಟೆಂಟ್ ಫಾಸ್ಟಿಂಗು, ಸೊ ಆ ಥರ ಈ ಥರ ಏನೂ ಇಲ್ಲ. ನನಗೆ ಯಾವಾಗ ಆಗುತ್ತೋ ಆ ಒಂದು ಟೈಮಿಂಗ್ಸ್ನ ನಾನು ಫಾಲೋ ಮಾಡ್ತಾ ಈ ಒಂದು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ಬ್ರೇಕ್ಫಾಸ್ಟ್ಗೆ ಏನು ತೊಗೊಂಡಿದ್ದೀನಿ ಅಂದರೆ ತುಂಬಾ ಸಿಂಪಲ್, ಏನೂ ಇಲ್ಲ. ಕೆಲವೊಂದು ಸಲ ನನಗೆ ಏನು ತಿನ್ನಬೇಕು ಅಂತ ಅನಿಸೋದೇ ಇಲ್ಲ. ಸೊ ಅಂಥ ಟೈಮಲ್ಲಿ ಈ ಥರ ಕ್ವಿಕ್ಕಾಗಿ ಒಂದು ಆಮ್ಲೆಟ್, ತುಂಬ ಆಯಿಲ್ ಕಡಿಮೆ ಮಾಡ್ಕೊಂಡಿದ್ದೀನಿ ಈಗಂತೂ ಈ ಜರ್ನಿಯಲ್ಲಂತೂ. ಸೊ ಒಂದು ಆಮ್ಲೆಟು, ಅದ್ರ ಜೊತೆಗೆ ಒಂದು ಆ್ಯಪಲ್ ತೊಗೊಂಡಿದ್ದೀನಿ, ಒಂದು 4-5 ಸ್ಲೈಸಸ್ಸು. ಆ್ಯಂಡ್ ನೆನೆಸಿಟ್ಟಿರೋವಂಥ ಬಾದಾಮಿ, ಒಂದು 4-5 ಬಾದಾಮಿನ ಡೈಲಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡಾದ್ಮೇಲೆ ಕೆಲವೊಂದು ಪಾರ್ಸಲ್ ಬಂದಿತ್ತು. ಸೊ ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ತುಂಬ ಜನ ಕುರ್ತಾ ಸೆಟ್ಸ್ ಎಲ್ಲ ಬಡ್ಜೆಟ್ ಫ್ರೆಂಡ್ಲಿ ಆಗಿರೋಂಥ ಕುರ್ತಾ ಸೆಟ್ಸ್ನೆಲ್ಲ ನೋಡ್ತಾ ಇರ್ತೀವಿ. ಸೊ ನಾನು ನೋಡಬೇಕಾದ್ರೆ ಈ ಒಂದು ಕುರ್ತಾ ಸೆಟ್ ನಂಗೆ ತುಂಬಾ ಇಷ್ಟ ಆಯಿತು. ಸೊ ಅದು ಹೇಗೆ ಬಂದಿದೆ ಅನ್ನೋ ಒಂದು ಕ್ಯೂರಿಯಾಸಿಟಿ, ಹಾಗಾಗಿ ಚೆಕ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸೋಪ್ ಇಡೋ ಅಂಥ ಒಂದು ಬಾಕ್ಸ್ನ ಆರ್ಡ್ರ್ ಮಾಡಿದ್ದೆ. ಮನೆ ಅಂದರೆ ಬಾತ್ರೂಮಲ್ಲೆಲ್ಲ ಈ ಥರ ಸೋಪ್ ಇಡೋದಕ್ಕೆಲ್ಲ ಮಕ್ಕಳಿಗೆ ಅಥವಾ ಸಪ್ರೇಟಾಗಿ ಇಟ್ಕೊಳ್ಳೋದಕ್ಕೆಲ್ಲ ಕಷ್ಟ ಆಗ್ತಿರುತ್ತಲ್ಲ, ಹಾಗಾಗಿ ಈ ಒಂದು ತುಂಬ ಫ್ಯಾನ್ಸಿಯಾಗಿ ತುಂಬ ಚೆನ್ನಾಗಿದೆ. 2 ಸ್ಟಿಕ್ಕರ್ಸ್ ಕೊಟ್ಟಿರ್ತಾರೆ ಇದ್ರ ಜೊತೆಗೆ. ಸೊ ಅದನ್ನು ನಾವು ವಾಲ್ಗೆ ಎಲ್ಲಿ ಬೇಕಿದ್ರೂ ಅಲ್ಲಿ ಇದನ್ನು ಅಂಟಿಸ್ಬಿಟ್ಟು, ಸೋಪ್ ಬಾಕ್ಸ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇದು ಒಂದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಹೇಳಿದ್ದಲ್ಲ, ಬಡ್ಜೆಟ್ ಫ್ರೆಂಡ್ಲಿಯಲ್ಲಿ ನಿಮಗೆ ಕುರ್ತಾ ಸೆಟ್ ಏನಾದರೂ ಬೇಕಿದ್ರೆ ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡ್ಬೋದು. ಈ ಲಿಂಕ್ಸ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಒಂದು ಕುರ್ತಾ ಸೆಟ್ ಬಂದುಬಿಟ್ಟು ಅಂಡರ್ 500 ರುಪೀಸೇ, 500 ಒಳಗಡೆನೇ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ ನಿಮಗೆ. ನಾನು ಫಸ್ಟ್ ಡ್ರೆಸ್ ಬಂದ ತಕ್ಷಣ ಹಾಕ್ಕೊಂಡು ನೋಡಿಬಿಡ್ತೀನಿ ಫಿಟ್ಟಿಂಗ್ಸ್ ಎಲ್ಲ ಹೇಗಿದ್ದಾವೆ ಹೇಗಿಲ್ಲ ಅಂತ. ಆ್ಯಂಡ್ ಯಾರಾದರೂ ಈ ಥರ ಈ ಒಂದು ಡ್ರೆಸ್ನ ಪರ್ಚೇಸ್ ಮಾಡೋ ಹಾಗಿದ್ರೆ ರೆಗ್ಯುಲರ್ ಸೈಜ್ ಏನಿರುತ್ತಲ್ಲ ಆ ಸೈಜ್ಗಿಂತ ನೀವು ಒಂದು ಲಾರ್ಜರ್ ಸೈಜ್ನ ಆರ್ಡ್ರ್ ಮಾಡ್ಕೊಳ್ಳಿ. ಏಕೆಂದರೆ ನನಗೆ ಆ ಥರ ಅನ್ನಿಸ್ತು. ನಾನು ಯೂಶ್ವಲಿ ಮೀಡಿಯಮ್ ಸೈಜ್ ಆರ್ಡ್ರ್ ಮಾಡ್ಕೊಳ್ಳೋದು ಕುರ್ತಾ ಸೆಟ್ಸ್ ಎಲ್ಲ.
ಕೆಲವೊಂದು ಸ್ಮಾಲ್ ಸೈಜು. ಬಟ್ ಇದು ಏನು ಅಂತಂದರೆ ಮೀಡಿಯಮ್ ಸೈಜ್ಗಿಂತ ಲಾರ್ಜ್ ಸೈಜ್ ಪರ್ಫೆಕ್ಟಾಗಿ ಫಿಟ್ ಆಗುತ್ತೆ. ಸೊ ಮೀಡಿಯಮ್ ಸೈಜ್ ತೊಗೊಳ್ಳೋರು ನೀವು ಲಾರ್ಜ್ ಸೈಜ್ನ ಆರ್ಡ್ರ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಕಲರ್ ಕಾಂಬಿನೇಷನು, ದುಪ್ಪಟ್ಟ ಪ್ರಿಂಟೆಡ್ ದುಪ್ಪಟ್ಟ ಬಂದಿದೆ, ತುಂಬಾ ಚೆನ್ನಾಗಿ ಅನಿಸ್ತು ಲುಕ್ಕು. ಬಟ್ ಈ ಒಂದು ಪ್ರೈಸ್ಗೆ ನೋಡಿಬಿಟ್ಟು ಕ್ವಾಲಿಟಿ ಆ್ಯಂಡ್ ಡ್ರೆಸ್ಸಿ ಹಾಕ್ಕೊಂಡ್ಮೇಲೆ ಕಾಣಿಸೋ ಅಂಥದ್ದು ಎಲ್ಲ ನೋಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅನ್ನಿಸ್ತು. ಹಾಗಾಗಿ ನಿಮ್ಮ ಜೊತೆನೂ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಅನ್ಬಾಕ್ಸ್ ಎಲ್ಲ ಮಾಡಾದಮೇಲೆ ಈಗ ನೆಕ್ಸ್ಟು ನಾನು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಾನು ಹೇಳಿದ್ದೆ ಡೈಲಿ ಲಂಚ್ಗೆ ಅಂದರೆ ಊಟ ಮಾಡೋದಕ್ಕೂ ಮಿನಿಮಮ್ 1 ಅವರ್ ಬಿಫೋರೂ ನಾನು ಆ್ಯಪಲ್ ಸೈಡರ್ ವಿನೇಗರ್ನ ತೊಗೊಳ್ತೀನಿ ಅಂತ. ಇದು ಇಲ್ಲ ಅಂತಂದ್ರೂ ಓಕೆ, ನಿಮಗೆ ಇದು ತೊಗೊಳ್ಳೇಬೇಕಂತ ಏನೂ ಇಲ್ಲ. ಸೊ ಬಟ್ ನಾನು ನನ್ನ ಫಸ್ಟ್ ಜರ್ನಿಯಲ್ಲಿ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಫಾಲೋ ಮಾಡಿರೋದ್ರಿಂದ ಇದನ್ನು ಇವಾಗೂ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ 1 ಗ್ಲಾಸ್ ನೀರಿಗೆ ಆ್ಯಪಲ್ ಸೈಡರ್ ವಿನೇಗರ್ನ ಹಾಕ್ಕೊಂಡು ಏನು ಉಗುರು ಬೆಚ್ಚ ನೀರಿಗೆ ತೊಗೊಳ್ಳಿ, ತುಂಬ ಬಿಸಿ ನೀರು ಬೇಡ, ತೊಗೊಳ್ತಾ ಇದ್ದೀನಿ. ಸೊ ಇದನ್ನು ತೊಗೊಂಡ್ಬಿಟ್ಟು ನಾನು ಮಧ್ಯಾಹ್ನ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಏನು ನೀವು ಬ್ರೇಕ್ಫಾಸ್ಟ್ ಮಾಡಿ ಮಿನಿಮಮ್ 1 ಅವರ್ 2 ಅವರ್ ಆಗಿರಬೇಕು, ಆವಾಗ ಈ ಒಂದು ಡ್ರಿಂಕ್ನ ತೊಗೊಳ್ಳಿ. ಈ ಟೈಮಲ್ಲಿ ಈ ಆ್ಯಪಲ್ ಸೈಡರ್ ವಿನೆಗರ್ ಬದಲಾಗಿ ನೀವು ಬೇರೆ ಏನಾದರೂ ಹರ್ಬಲ್ ಟೀ ಅಥವಾ ಜೀರಿಗೆ ಡ್ರಿಂಕು, ಸೋಂಪಿನ ವಾಟ್ರೆಲ್ಲ ತೊಗೋಬೋದು ಅಂತ ನಿನ್ನೆನೇ ಮೆನ್ಷನ್ ಮಾಡಿದೆ. ಅಥವಾ ಬ್ಲ್ಯಾಕ್ ಕಾಫಿ ಕುಡಿಯೋ, ಕೆಲವ್ರಿಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇರುತ್ತಲ್ಲ, ಅಂಥವರು ನಿಮ್ಮ ಟಾರ್ಗೆಟ್ ವೇಟ್ನ ರೀಚ್ ಆಗೋವರೆಗೂ ಟೀ ಕಾಫಿಗಳನ್ನ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಆ ಟೈಮಲ್ಲಿ ನಿಮಗೆ ಕುಡಿಬೇಕು ಅಂತ ಅನ್ನಿಸ್ತಾ ಇದ್ದಾಗ ಬ್ಲ್ಯಾಕ್ ಕಾಫಿ, ಬ್ಲ್ಯಾಕ್ ಟೀನ ಅಭ್ಯಾಸ ಮಾಡ್ಕೊಳ್ಳಿ. ಒನ್ಸ್ ನಿಮ್ಮ ಟಾರ್ಗೆಟ್ ವೇಟ್ನ ರೀಚ್ ಆದಮೇಲೆ ನೀವು ಆರಾಮಾಗಿ ಸೊ ಎಲ್ಲನೂ ಬ್ಯಾಲೆನ್ಸ್ ಮಾಡಿಕೊಂಡು ತೊಗೋಬೋದು ಅನ್ನೋದು ನಾನು ಮೊದಲಿಂದನೂ ನಿಮಗೆ ಹೇಳ್ತಾನೆ ಬರ್ತಿದ್ದೀನಿ. ಸೊ ಇದು ಒಂದು ಸಜೆಷನ್ ಅಥವಾ ಏನು ಟಿಪ್ಸ್ ಅಂತ ಅಂದ್ಕೊಳ್ಳಿ. ಆ್ಯಂಡ್ ಮಧ್ಯಾಹ್ನ ಲಂಚ್ಗೆ ಇವತ್ತು ನಿನ್ನೆ ತೋರಿಸಿದ್ನಲ್ಲ ಬಾಳೆಕಾಯಿ ಫ್ರೈ ಮಾಡಿದ್ದೆ ಏರ್ ಫ್ರೈಯರಲ್ಲಿ. ಸೊ ಇವತ್ತು ನಾನು ತವಾ ಫ್ರೈ ಮಾಡಿ ತೋರಿಸೋಣ ಅಂತ, ತವಾ ಫ್ರೈ ಎಲ್ಲ ಜಸ್ಟ್ ಫ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡೆ. ನಾನು ಫಸ್ಟ್ ಟೈಮೇ ನಿನ್ನೆ ಮಾಡಿರೋದು ಈ ಬಾಳೆಕಾಯಿ ಫ್ರೈನ. ಸೊ ಹಾಗಾಗಿ ಇವತ್ತು ಏನು ಮಾಡ್ಕೊಂಡಿದ್ದೀನಿ ಅಂದರೆ ಕೊಬ್ಬರಿ ಎಣ್ಣೆ, ಒಂದು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಈ ಬಾಳೆಕಾಯಿನ ಸ್ಲೈಸಸ್ ಕಟ್ ಮಾಡಿಕೊಂಡು ಸೊ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದಕ್ಕೇನು ಇಲ್ಲ, ಸ್ವಲ್ಪ ಉಪ್ಪು, ಅರಿಶಿನ, ಅದರಲ್ಲಿ ಸ್ವಲ್ಪ ಒಂದು ಅರ್ಧ ಬೆಂದಿದೆ ಅಂದಾದ್ಮೇಲೆ ಖಾರ ಮತ್ತು ನಿಮಗೆ ಗರಂ ಮಸಾಲ ಅಥವಾ ಧನಿಯಾ ಪುಡಿ, ಸೊ ಈ ಥರದನ್ನೆಲ್ಲ ಹಾಕ್ಕೊಳ್ಳಿ. ಕಸೂರಿ ಮೆಥಿ ಬೇಕಿದ್ರೂ ಕೊನೆಯದಾಗಿ ಹಾಕ್ಕೋಬೋದು. ಈ ಬಾಳೆಕಾಯಿ ಚಿಪ್ಸಲ್ಲಿ ನಮಗೆ ಹೈ ಫೈಬರ್ಸ್ ಸಿಗುತ್ತೆ ಆ್ಯಂಡ್ ಲೋ ಕ್ಯಾಲರಿ ಇರುತ್ತೆ. ಹಾಗಾಗಿ ಆರಾಮಾಗಿ ನಮ್ಮ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೋಬೋದು. ಸೊ ಇದ್ರ ಬದಲಾಗಿ ನೀವು ಬೇರೆ ಏನು ವೆಜಿಟೇಬಲ್ಸ್ ಬೇಕಿದ್ದರೂ ಪಲ್ಯಗಳು ಅಥವಾ ಕಾಳಿನ ಪಲ್ಯ ಆ್ಯಂಡ್ ಸೊಪ್ಪುಗಳು, ಸೊ ಇವೆಲ್ಲ ಹಾಕಿ ಮಾಡ್ಕೊಂಡಿರೋಂಥ ಮನೇಲಿ ಮಾಡಿರ್ತೀವಲ್ಲ ಅದೇ ಪಲ್ಯಗಳನ್ನ ನಾವು ಯೂಸ್ ಮಾಡ್ಬೋದು. ಆ್ಯಂಡ್ ತುಂಬ ಜನ ಏನು ಅಂತಂದರೆ ಈ ಥರ ನಮ್ಗಂತೇಳಿ ಸಪ್ರೇಟ್ ಸ್ಮೂದೀಸು ಅದು ಇದು ಅಂತ ಮಾಡ್ಕೊಳಕ್ಕಾಗೋದಿಲ್ಲ. ಮನೆಯಲ್ಲೇ ಮಾಡೋವಂಥ ಎಲ್ಲರಿಗೂ ಮಾಡೋವಂಥ ಅಡುಗೆಗಳಲ್ಲೇ ವೆಯ್ಟ್ ಲಾಸ್ ಮಾಡೋದು ಹೇಳಿ ಅಂತ ಕೇಳ್ತಿರ್ತಿರಲ್ಲ. ಸೊ ಅಂಥವ್ರಿಗೇನು ಅಂತಂದರೆ ಆಲ್ರೆಡಿ ನಾನು ಹೌಸ್ ವೈಫ್ಗಳಿಗಂತಲೇ 21 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡು, ಅಂದರೆ ಮನೇಲಿ ಮಾಡೋವಂಥ ಅಡುಗೆನ ನಾವು ವೆಯ್ಟ್ ಲಾಸ್ಗೆ ಯಾವ ರೀತಿಯಾಗಿ ಕನ್ವರ್ಟ್ ಮಾಡಿಕೊಂಡು ನಾವು ವೆಯ್ಟ್ ಲಾಸ್ ಆಗ್ಬೋದು ಅನ್ನೋದನ್ನ ಚಾಲೆಂಜ್ ಥರ ತೊಗೊಂಡು, ಸೊ ಅದರಲ್ಲಿ ಟಿಪ್ಸ್ ಹೇಳ್ತಾ ನಿಮಗೆ ಒಂದು ಚಾಲೆಂಜ್ ಮಾಡಿದೆ, 21 ಡೇಸ್ ಚಾಲೆಂಜ್. ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ವಿಡಿಯೋ, ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ, ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡಿ, ಅಥವಾ ವಿಡಿಯೋ ಎಂಡಿಂಗಲ್ಲಿ ಕೊಟ್ಟಿರ್ತೀನಿ. ಸೊ ಅಂಥವ್ರು ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀವಿ, ನಮಗೆ ಸಪ್ರೇಟಾಗೆಲ್ಲ ಮಾಡ್ಕೊಳಕ್ಕಾಗೋದಿಲ್ಲ, ಜಸ್ಟ್ ಮನೆಯಲ್ಲಿ ಮಾಡೋವಂಥ ಅಡುಗೆನೇ ನಾವು ತಿಂದ್ಕೊಂಡು ವೆಯ್ಟ್ ಲಾಸ್ ಆಗಬೇಕು, ಆ ಥರ ಇದ್ದರೆ ಹೇಳಿ ಅಂತ ಕೇಳೋರಿಗೆ ನಾನು ಹೇಳ್ತಾ ಇರೋದು. ಸೊ ಒಂದ್ಸರಿ ಚೆಕ್ ಮಾಡಿ, ಅದರಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನಾನು ತುಂಬ ಚೆನ್ನಾಗಿ ಒಳ್ಳೆ ಟಿಪ್ಸ್ ಕೊಟ್ಟಿದ್ದೀನಿ. ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಚೆಕ್ ಮಾಡೋದು ಮಾತ್ರ ಮರಿಬೇಡಿ, ಪ್ಲೇ ಲಿಸ್ಟಲ್ಲಿರುತ್ತೆ. ಸೊ ಬಾಳೆಕಾಯಿ ಫ್ರೈ ಎಲ್ಲ ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ನಲ್ಲ, ಕೊನೆಯದಾಗಿ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಜಸ್ಟ್ ಏನು ಸ್ಪ್ರಿಂಕಲ್ ಮಾಡಬೇಕು ಅಷ್ಟೇ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು 2 ನಿಮಿಷ ಅದನ್ನು ಕುದಿಸ್ಕೊಂಡ್ಬಿಟ್ರೆ ತುಂಬ ಸಾಫ್ಟಾಗಿ ಬೇಗನೆ ಕುದ್ಬಿಡುತ್ತೆ, ಏನು ಅಷ್ಟೊಂದೆಲ್ಲ ಟೈಮ್ ಬೇಕಾಗೋದಿಲ್ಲ. ಈ ಒಂದು ಬಾಳೆಕಾಯಿ ಫ್ರೈನ ಮಾಡ್ಕೊಳ್ಳೋದಕ್ಕೆ ಜಸ್ಟ್ ಒಂದು 5 ಮಿನಿಟ್ಸ್ ಸಾಕು. ಆ್ಯಂಡ್ ಇವತ್ತು ಲಂಚು ನಾನು ರೈಸ್ನ ತೊಗೊಂಡಿದ್ದೀನಿ, ವೈಟ್ ರೈಸು. ತುಂಬ ಪೋರ್ಷನ್ ನೋಡ್ಕೊಳ್ಳಿ ನಾನು ಎಷ್ಟು ತೊಗೊಳ್ತಾ ಇದ್ದೀನಿ ಅಂತ. ಅದ್ರ ಜೊತೆಗೆ ಸ್ವಲ್ಪ ಸಲಾಡು, ಬಾಳೆಕಾಯಿ ಫ್ರೈ ಮತ್ತು ಪನ್ನೀರ್ ತವಾ ಫ್ರೈ ಮಾಡ್ಕೊಂಡಿದ್ದೀನಿ. ಏನೂ ಇಲ್ಲ, ಜಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪು, ಖಾರ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ಹಾಕಿಬಿಟ್ಟು ಅದನ್ನು ತವಾ ಫ್ರೈ ಮಾಡಿಕೊಂಡು ಒಂದು 2 ನಿಮಿಷ ಇದನ್ನು ತೊಗೊಂಡಿದ್ದೀನಿ ಪನ್ನೀರು. ನೆಕ್ಸ್ಟ್ ಏನು ಪ್ರೋಟೀನ್ ಸೋರ್ಸ್ಗೆ ನೀವು ಎಗ್ ತಿನ್ನೋರಾದರೆ ಎಗ್ ತಿನ್ಬೋದು ಆರಾಮಾಗಿ, ಅಥವಾ ಕಾಳುಗಳು, ಸೊ ಪ್ರೋಟೀನ್ ಇನ್ಕ್ಲೂಡ್ ಮಾಡ್ಕೊಳ್ಳಿ.
ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಕೊಂಡಿರೋಂಥ ದಾಲ್ ಅದನ್ನು ತೊಗೊಂಡಿದ್ದೀನಿ. ಮಧ್ಯಾಹ್ನ ಆಗಿತ್ತು ಲಂಚ್ ಇದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಈವ್ನಿಂಗ್ ಟೈಮಲ್ಲಿ ಇವತ್ತು ಬ್ಲ್ಯಾಕ್ ಕಾಫಿನ ತೊಗೊಳ್ತಾ ಇದ್ದೀನಿ. ನನಗೆ ಟೀ ಕಾಫಿ ಕುಡಿಯೋ ಅಭ್ಯಾಸ ಇಲ್ಲ. ಏನಂದರೆ ಇದು ಕುಡಿಯೋದ್ರಿಂದ ಸ್ವಲ್ಪ ಬೇಗ ಕ್ವಿಕ್ಕಾಗಿ ಮಾಡ್ಕೊಂಬಿಡ್ಬೋದು. ಆ್ಯಂಡ್ ವೀಡಿಯೋಸ್ ಶೂಟ್ ಮಾಡೋದು ಎಡಿಟ್ ಮಾಡೋದೆಲ್ಲ ಸ್ವಲ್ಪ ತಲೆನೋವುತ್ತಿರುತ್ತಲ್ಲ, ಹಾಗಾಗಿ ಆ ಒಂದು ಪರ್ಪಸ್ಗೆ ಈ ಥರ ಬ್ಲ್ಯಾಕ್ ಕಾಫಿನ ತೊಗೊಂಡ್ರೆ ಇನ್ಸ್ಟ್ಯಾಂಟಾಗಿ ನಮಗೆ ಬೂಸ್ಟ್ ಆಗುತ್ತೆ ಎನರ್ಜಿ, ಮತ್ತು ಫೋಕಸ್ಡ್ ಆಗಿರ್ತೀವಿ ಅಂತ ಹೇಳ್ಬಿಟ್ಟು ಈ ಬ್ಲ್ಯಾಕ್ ಕಾಫಿನ ತೊಗೊಳ್ತಿದ್ದೀನಿ. ಇದ್ರ ಬದಲಾಗಿ ನೀವು ಗ್ರೀನ್ ಟೀನಾದರೂ ತೊಗೋಬೋದು, ಅಥವಾ ಬೇರೆ ಯಾವುದಾದ್ರೂ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಆದರೂ ತೊಗೋಬೋದು. ಸೊ ಈವ್ನಿಂಗ್ ಟೈಮಲ್ಲಿ ಇವತ್ತು ನಾನು ಸ್ನ್ಯಾಕ್ಸಿಗೆ ತೊಗೊಂಡಿದ್ದು ಬ್ಲ್ಯಾಕ್ ಕಾಫಿ, 1 ಕಪ್ಪಷ್ಟು ಬ್ಲ್ಯಾಕ್ ಕಾಫಿನ ತೊಗೊಂಡಿದ್ದೀನಿ. ಅದರಲ್ಲಿ ಲೆಮನ್ ಏನೂ ಆ್ಯಡ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರೋಸ್ಟ್ ಮಾಡಿರೋಂಥ ಮಕಾನ ಸ್ವಲ್ಪ ಸಾಲ್ಟ್ ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ ಮಕಾನನ. ಇದರಲ್ಲಿ ನಮಗೆ ಹೈ ಕ್ಯಾಲ್ಶಿಯಮ್, ಹೈ ಪ್ರೋಟೀನ್ ಆ್ಯಂಡ್ ಹೈ ಫೈಬರ್ ಸಿಗುತ್ತೆ. ತುಂಬ ಲೋ ಕ್ಯಾಲರಿ ಇರೋದ್ರಿಂದ ಆರಾಮಾಗಿ ಜಾಸ್ತಿ ಕ್ವಾಂಟಿಟಿನೇ ತೊಗೊಂಡ್ರೂ ನಮಗೆ ವೆಯ್ಟ್ ಲಾಸ್ಗೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಅದ್ರ ಜೊತೆಗೆ ಒಂದು 4 ನೇರಳೆ ಹಣ್ಣನ್ನು ತೊಗೊಂಡಿದ್ದೀನಿ. ಸೊ ನಾನು ಇದನ್ನೇ ತೊಗೊಂಡಿದ್ದೀನಿ ಅಂತ ನೀವು ಇದೇ ತೊಗೋಬೇಕಂತ ಏನೂ ಇಲ್ಲ. ಹೆಲ್ದಿ ಆಪ್ಷನ್ಸ್ ಏನಾದರೂ ತೊಗೋಬೋದು ನೀವು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸಲ್ಲಿ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಾದ್ಮೇಲೆ ಡಿನ್ನರ್ಗೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇವತ್ತು ಮನೇಲಿ ಎಲ್ಲರಿಗೂ ಒಂದೇ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ 1 ಹಿಡಿಯಷ್ಟು ಪಾಲಕ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅದಕ್ಕೆ ಪನ್ನೀರ್. ಸೊ ಆದಷ್ಟು ಪನ್ನೀರ್ ನಾನು ಫ್ರೆಶ್ ಆಗಿರೋದೇ ತೊಗೊಂಡು ಬರೋದು. ಸೊ ಪನ್ನೀರ್ ತೊಗೊಂಡು ಬಂದಾಗ ಅದನ್ನು ಬೇಗನೆ ಖಾಲಿ ಮಾಡ್ಕೊಂಬಿಡಬೇಕು ಅಂತ ಹೇಳ್ಬಿಟ್ಟು, ಮತ್ತು ಸ್ಟೋರ್ ಮಾಡಿ ಯಾಕಿಡೋದು ಅಂಥೇಳಿ ಅದರಲ್ಲಿ ಮಾಡ್ಕೊಳ್ಳೋ ಅಂಥ ಎಲ್ಲ ಥರದ್ದು ರೆಸಿಪಿನ ಮಾಡ್ಕೊಂಡ್ಬಿಡ್ತೀವಿ. ಸೊ ಪನ್ನೀರ್ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು. ಇದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಪೇಸ್ಟ್ ಥರ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಸೊ ಇವಾಗ ಏನು ಮಾಡಬೇಕು ಅಂದರೆ, ನಾನು ಮಲ್ಟಿಗ್ರೈನ್ ಹಿಟ್ಟು ತೊಗೊಂಡಿದ್ದೀನಿ. ಮಲ್ಟಿಗ್ರೈನ್ ಆಶೀರ್ವಾದ ಹಿಟ್ಟು ಬರುತ್ತಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ಅಗಸೆ ಬೀಜ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು, ಸ್ವಲ್ಪ ಸಾಲ್ಟು ಮತ್ತು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಕಡಲೆ ಹಿಟ್ಟು ಬಂದುಬಿಟ್ಟು ನಾನು ಕಡಲೆ ಬೇಳೆನ ತೊಗೊಂಡ್ಬಿಟ್ಟು ಮಿಲ್ಲಲ್ಲಿ ಕಡಲೆ ಹಿಟ್ಟು ಹಾಕ್ಸ್ಕೊಂಡು ಬಂದಿರ್ತೀವಲ್ಲ, ಆ ಒಂದು ಕಡಲೆ ಹಿಟ್ಟನ್ನು ನಾನು ಯೂಸ್ ಮಾಡೋದು. ಇವನ್ ನೀವು ಪಾಕೆಟಲ್ಲಿ ಬರುವಂಥ ಕಡಲೆ ಹಿಟ್ಟನ್ನು ನೀವು ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಕಡಲೆ ಹಿಟ್ಟಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ, ಹಾಗೆ ನಮಗೆ ಡೈಜೆಷನ್ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕು ಕಡಲೆ ಹಿಟ್ಟು ತೊಗೊಂಡಾಗ. ಹಾಗಾಗಿ ನಮ್ಮ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಅಂದ್ಬಿಟ್ಟು ಕಡಲೆ ಹಿಟ್ಟನ್ನ ನಾನು ಹೆಚ್ಚಾಗಿ ಯೂಸ್ ಮಾಡ್ತಿರ್ತೀನಿ. ಆ್ಯಂಡ್ ಇದಕ್ಕೆ ನಾವು ಮೊದಲೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ಕು ಮತ್ತು ಪನ್ನೀರು, ಸೊ ಅದನ್ನು ಆ ಒಂದು ಪೇಸ್ಟ್ನ ಇದಕ್ಕೆ ಹಾಕ್ಬಿಟ್ಟು ಚಪಾತಿ ಹಿಟ್ಟು ಥರ ಚೆನ್ನಾಗಿ ಕಲಿಸ್ಕೊಂಡು ಒಂದು 10-15 ನಿಮಿಷ ನೆನೆಸೋಕೆ ಬಿಟ್ಬಿಡಿ. ಆಮೇಲೆ ನಾರ್ಮಲ್ ಚಪಾತಿಗಳ ಥರ ಇದನ್ನು ಲಟ್ಟಿಸ್ಕೊಂಡ್ಬಿಟ್ಟು ಚಪಾತಿ ಮಾಡಿಕೊಂಡ್ರೆ ತುಂಬಾ ಹೆಲ್ದಿ ಆಪ್ಷನು. ಆ್ಯಂಡ್ ಮನೆಯಲ್ಲೂ ಅಷ್ಟೇ ಈ ಥರ ಮಾಡಿಕೊಟ್ರೆ ಅವರು ಸಪ್ರೇಟಾಗಿ ಪಾಲಕ್ ಮತ್ತು ಪನ್ನೀರು, ಅಗಸೆ ಬೀಜ ಇವೆಲ್ಲ ಸಪ್ರೇಟಾಗಿ ಏನು ತಿನ್ನೋ ಅವಶ್ಯಕತೆನೇ ಇರೋದಿಲ್ಲ. ಎಲ್ಲನೂ ಒಂದೇ ಚಪಾತಿಯಲ್ಲಿ ನಮಗೆ ಇಷ್ಟು ಹೆಲ್ದಿಯಾಗಿ ನಾವು ಮಾಡ್ಕೋಬೋದು. ಇದೂ ಅಷ್ಟೇ ನೀವು ಮಧ್ಯಾಹ್ನ ಟೈಮ್ ಲಂಚ್ಗಾದರೂ ತೊಗೋಬೋದು, ಅಥವಾ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಯಾವಾಗ ಬೇಕಿದ್ರೂ ಈ ಒಂದು ಹೈ ಪ್ರೋಟೀನ್ ಹೈ ಫೈಬರ್ ವೆಯ್ಟ್ ಲಾಸ್ ಚಪಾತಿನ ನೀವು ತೊಗೊಳ್ಬೋದು. ಸೊ ನೋಡಿ, ಮೀಡಿಯಮ್ ಸೈಜಲ್ಲಿ ಇತ್ತು ಅಂತಂದರೆ 2 ವೆಯ್ಟ್ ಲಾಸ್ ಮಾಡೋರು 2 ಚಪಾತಿಗಳನ್ನ ತೊಗೋಬೋದು. ಬಟ್ ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದೀವಿ ಅಂದರೆ ಒಂದೇ ಚಪಾತಿ ತೊಗೊಳ್ಳಿ. ಸೊ ಡಿನ್ನರ್ ಇವತ್ತು ನಾನು ಸ್ವಲ್ಪ ದಾಲ್ ತೊಗೊಂಡಿದ್ದೀನಿ ಆ್ಯಂಡ್ ಹೈ ಪ್ರೋಟೀನ್ ಚಪಾತಿ. ಅದ್ರ ಜೊತೆಗೆ ನಿನ್ನೆ ಉಳಿದಿರೋವಂಥ ಹೀರೆಕಾಯಿ ಪಲ್ಯ ಮಾಡಿದ್ನಲ್ಲ, ಅದೊಂಚೂರು ಪಲ್ಯನೂ ಹಾಕ್ಕೊಂಡಿದ್ದೀನಿ. ಇದಾಗಿತ್ತು ಡಿನ್ನರ್. ಸೊ ಈ ಥರ ನಂದು ಡೇ ಟು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಎಷ್ಟೊಂದು ಜನ ನನ್ನ ರೇಂಜಲ್ಲೇ ಇದ್ದೀರಾ. ಸೊ ನಾನು 57 ಇದ್ದೀನಿ ಅಕ್ಕ, ನಾನು 52 ಆಗಬೇಕು, ಸೊ ನಾನು 58 ಇದ್ದೀನಿ, ನಾನು 50 kgs ಆಗಬೇಕು ಅಂತೇಳಿ ಎಷ್ಟೊಂದು ಜನ ನನ್ನ ಜೊತೆ ನೀವು ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ ಅಂತ ಕಮೆಂಟ್ ಮಾಡಿದ್ದೀರಾ. ಆ್ಯಂಡ್ ಇದೇ ಥರ ಮೋಟಿವೇಟೆಡ್ ಆಗಿರ್ರಿ, ಎಲ್ಲರೂ ಸೇರ್ಕೊಂಡು ಈ ಒಂದು ವೆಯ್ಟ್ ಲಾಸ್ ಜರ್ನಿನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋಣಂತೆ. ಡೇ ಬೈ ಡೇ ಇನ್ನೂ ಒಳ್ಳೆ ರೆಸಿಪೀಸು ಆ್ಯಂಡ್ ಒಳ್ಳೆ ಟಿಪ್ಸ್ ಜೊತೆ ನಿಮಗೆ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಈವನ್ ಇದರಲ್ಲಿ ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಎಷ್ಟೊಂದು ಜನಕ್ಕೆ ಲಡ್ಡು ಮತ್ತು ನನ್ನ ಲೈಫ್ ಸ್ಟೈಲ್ ವೀಡಿಯೋಸ್ ಎಲ್ಲ ನೋಡೋದಕ್ಕೆ ತುಂಬ ಇಷ್ಟ ಇರುತ್ತೆ. ಸೊ ಎಲ್ಲನೂ ಆದಷ್ಟು ಶೇರ್ ಮಾಡ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.